Dear students, now let us see Pohr's law for SHM. In the last lecture, we have discussed what is SHM. Now let us see a law called as Pohr's law. For that, let us observe here three diagrams are there: figure A, figure B, and figure C. So what are these diagrams? These diagrams are: consider a spring whose one end is tied to a hook A and a body of mass M is attached to the other end as shown in the figure. So here you just observe that there is an end called as end A and there is a hook. This spring is attached to that hook and mass of body of mass M is attached to the other end. This is the first case. And now this mass is at the rest because we have not applied any force here. F is 0. So body is at rest. The body of mass M is assumed to be on the frictionless surface. ಅದು ಯಾವ ಒಂದು ಬಾಡಿಯನ್ನು ಕನ್ಸಿಡರ್ ಮಾಡೇವಿ ಅದ್ರ ಮಾಸ್ ಎಷ್ಟೈತಿ ಅಂದ್ರೆ ಕ್ಯಾಪಿಟಲ್ ಎಮ್. ಈ ಬಾಡಿ ಏನೈತಿ ಅಂದ್ರೆ ರೆಸ್ಟ್ ಒಳಗೈತಿ ಬಿಕಾಸ್ ಇಟ್ ಈಸ್ ಲೈಯಿಂಗ್ ಆನ್ ದ ಫ್ರಿಕ್ಷನ್ಲೆಸ್ ಸರ್ಫೇಸ್. ಒಂದು ಫ್ರಿಕ್ಷನ್ಲೆಸ್ ಸರ್ಫೇಸ್ ಮೇಲೆ ಅದು ಲೈ ಆಗಿರೋದ್ರಿಂದ ಈಗ ಪ್ರೆಸೆಂಟ್ಲಿ ನಾವು ಯಾವುದೂ ಫೋರ್ಸ್ ಅಪ್ಲೈ ಮಾಡಿಲ್ಲ ಅಂದ್ರೆ ಬಾಡಿ ಏನಿರ್ತೈತಿ ರೆಸ್ಟ್ ಒಳಗೆ ಇರ್ತೈತಿ. ನಾವು let us consider two cases here. The first case is initially spring is unstretched. Spring is rest and body of mass M is also at rest. It is denoted by x is equals to 0 denoted by the figure A. ಸೊ ಫಸ್ಟ್ ಕೇಸ್ ಒಳಗೆ ಫಿಗರ್ ಏನು ಹೇಳ್ತೈತಿ ಅಂದ್ರೆ ಸ್ಪ್ರಿಂಗ್ ಏನೈತಿ ಅಂದ್ರೆ ನಾವು ಅನ್ಸ್ಟ್ರೆಚ್ಡ್ ಅಂದ್ರೆ ನಾವು ಅದನ್ನು ಸ್ಟ್ರೆಚ್ ಮಾಡಿಲ್ಲ, ಡ್ರ್ಯಾಗ್ ಮಾಡಿಲ್ಲ. ಸೊ ಡ್ರ್ಯಾಗ್ ಮಾಡಿಲ್ಲ ಅಂದರೆ ಯಾವುದೇ ರೀತಿ ಫೋರ್ಸನ್ನು ಅಪ್ಲೈ ಮಾಡಿಲ್ಲ. ಫೋರ್ಸ್ ಈಸ್ 0. ದೆನ್ ದ ಬಾಡಿ ಈಸ್ ಅಟ್ ರೆಸ್ಟ್. ದ್ಯಾಟ್ ಪೊಸಿಷನ್ ಈಸ್ ಕಾಲ್ಡ್ ಆಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು 0 ಆ್ಯಂಡ್ ದಟ್ ಈಸ್ ಡಿನೋಟೆಡ್ ಬೈ ದಿ ಫಸ್ಟ್ figure A. This figure A. Second case, let us apply some external force, that is F external, to stretch the spring. Body moves x distance from the equilibrium position. F external is directly proportional to the displacement x. X is what? X is displacement. When you stretch the force, this spring ಇಲ್ಲಿ ಹಿಂಗಿದ್ದದ್ದು ಇಲ್ಲಿ ಏನಾಗೈತೆ ನೋಡ್ರಿ, ಇದು ಸ್ಟ್ರೆಚ್ ಆಗೈತಿ. ಬಿಕಾಸ್ ಯು ಹ್ಯಾವ್ ಅಪ್ಲೈಡ್ ವಾಟ್? ಯು ಹ್ಯಾವ್ ಅಪ್ಲೈಡ್ ಸಮ್ ಎಕ್ಸ್ಟರ್ನಲ್ ಫೋರ್ಸ್. ನೀವು ಫೋರ್ಸ್ ಹಾಕಿ ಅದನ್ನು ಸ್ಪ್ರಿಂಗನ್ನು ಡ್ರ್ಯಾಗ್ ಮಾಡಿದ್ದೀರಿ. ಸೊ ದ್ಯಾಟ್ ಈಗ ಮಾಸ್ ಆಫ್ ಬಾಡಿ ಎಮ್ ಏನಿತ್ತಲ್ಲ ಇದು ಎಕ್ಸ್ ಡಿಸ್ಟೆನ್ಸ್ ಮೂವ್ ಆಗೈತಿ. ಈ ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತೀರಿ ಅಷ್ಟು ಡಿಸ್ಟೆನ್ಸ್ ಬಾಡಿ ಮೂವ್ ಆಗ್ತೈತಿ. ಸೊ ದ್ಯಾಟ್ ಫೋರ್ಸ್ ಆ್ಯಂಡ್ ದ ಡಿಸ್ಪ್ಲೇಸ್ಮೆಂಟ್ ಆರ್ ವಾಟ್? ದೇ ಆರ್ ಪ್ರಪೋರ್ಷ್ನಲ್. ಈ ಸೆಕೆಂಡ್ ಫಿಗರ್ ಒಳಗೆ ನೋಡ್ರಿ, ಇದೇನಾಗೈತಿ, ಸ್ಪ್ರಿಂಗ್ ಸ್ಟ್ರೆಚ್ ಆಗೈತಿ ಆ್ಯಂಡ್ ದ ಬಾಡಿ ಎಮ್ ಇಲ್ಲಿ 0ಕ್ಕೆ ಇದ್ದದ್ದು ಇಲ್ಲಿಗೆ ಬಂದು ಎಕ್ಸ್ ಡಿಸ್ಟೆನ್ಸ್ ಅನ್ನೋದು ಮೂವ್ ಆಗೈತಿ. ಎಕ್ಸ್ಟರ್ನಲ್ ಫೋರ್ಸ್ ಎಷ್ಟು ಅಪ್ಲೈ ಮಾಡ್ತೀರಿ ಅಷ್ಟು ಡಿಸ್ಪ್ಲೇಸ್ಮೆಂಟ್ ಆಗ್ತೈತಿ. ಅದು ಏನು ಹೇಳ್ತೈತಿ ಸೆಕೆಂಡ್ ಕೇಸ್. ಆ್ಯಸ್ ಸೂನ್ ಆ್ಯಸ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಅಪ್ಲೈಡ್ ಅನದರ್ ಫೋರ್ಸ್ ಕಾಲ್ಡ್ ಆಸ್ ರೀಸ್ಟೋರಿಂಗ್ ಫೋರ್ಸ್ ಕ್ಯಾಪಿಟಲ್ ಎಫ್ ಡೆವಲಪ್ಸ್ ಇನ್ ದಿ ಸಿಸ್ಟಮ್ which is equal and opposite to the external force and brings the body to its original position when the external force is removed. See here, ಇಲ್ಲಿ ನಾವು ಎಷ್ಟು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡ್ತೀವಿ ಅಷ್ಟು ಬಾಡಿ ಮೂವ್ ಆಗ್ತೈತಿ ಅನ್ನೋದು ಗೊತ್ತಾಯಿತು. ಬಟ್ ಇಲ್ಲಿ ಎಕ್ಸ್ಟರ್ನಲ್ ಫೋರ್ಸ್ ಎಷ್ಟು ಅಪ್ಲೈ ಮಾಡಿರ್ತೀರಲ್ಲ ಅವಾಗ ಬಾಡಿ ಎಷ್ಟು ಹಿಂಗೆ ಮೂವ್ ಆಗ್ತೈತಲ್ಲ, ಎಷ್ಟು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿರ್ತೀರಿ ಅಷ್ಟು ಒಂದು ಫೋರ್ಸ್ ಅಲ್ಲಿ ಡೆವಲಪ್ ಆಗ್ತೈತಿ ವಿದಿನ್ ದ ಸ್ಪ್ರಿಂಗ್. ದ್ಯಾಟ್ ಫೋರ್ಸ್ ಈಸ್ ಕಾಲ್ಡ್ ಆಸ್ ರೀಸ್ಟೋರಿಂಗ್ ಫೋರ್ಸ್. ರೀಸ್ಟೋರ್ ಮೀನ್ಸ್ ವಾಟ್? ಟು ಗೇನ್ ಇಟ್ಸ್ ಒರಿಜಿನಲ್ ಪೊಸಿಷನ್. ಅಗೇನ್ ಅದು ತನ್ನ ಒರಿಜಿನಲ್ ಪೊಸಿಷನ್ಗೆ ಬರಬೇಕು ಅಂದ್ರೆ ಅಲ್ಲೊಂದು ಫೋರ್ಸ್ ಡೆವಲಪ್ ಆಗಬೇಕು. ಆ ಫೋರ್ಸಿಗೆ ಏನಂತಾರಂದ್ರೆ ರೀಸ್ಟೋರಿಂಗ್ ಫೋರ್ಸ್. ದ್ಯಾಟ್ ಡೆವಲಪ್ಸ್ ಆಟೋಮೆಟಿಕಲಿ ಇನ್ ದ ಬಾಡಿ ಆರ್ ಇನ್ ದ ಸ್ಪ್ರಿಂಗ್. ನೀವು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿದ ಕೂಡಲೇ at that instant only the force called as restoring force develops in the body and so that tends the body to gain its original position. Again ನೀವು ಇದನ್ನು ಸ್ಟ್ರೆಚ್ ಮಾಡಿರಿ ಸೊ ದ್ಯಾಟ್ ಅದು ಎಕ್ಸ್ ಡಿಸ್ಟೆನ್ಸ್ ಮೂವ್ ಆಗಿತ್ತು. ಎಕ್ಸ್ಟರ್ನಲ್ ಫೋರ್ಸನ್ನು ಬಿಟ್ಟು ಕೂಡಲೇ ಏನಾಗಬೇಕಂದ್ರೆ ತನ್ನ ಇನಿಷಿಯಲ್ ಪೊಸಿಷನ್ಗೆ ಬಂದು ಬಾಡಿ ನಿಲ್ಲಬೇಕು. ಅದು ನಿಲ್ಲಬೇಕು ಅಂದ್ರೆ ಅಲ್ಲಿ ಒಂದು ಫೋರ್ಸ್ ಡೆವಲಪ್ ಆಗಬೇಕು. ದ್ಯಾಟ್ ಫೋರ್ಸ್ ಈಸ್ ಕಾಲ್ಡ್ ಆಸ್ ವಾಟ್? ರೀಸ್ಟೋರಿಂಗ್ ಫೋರ್ಸ್. ಸೊ ರೀಸ್ಟೋರಿಂಗ್ ಫೋರ್ಸಿಂದ ಈ ಕಡೆ ಆಕ್ಟ್ ಆಗೋದು ಯಾವುದು? ರೀಸ್ಟೋರಿಂಗ್ ಫೋರ್ಸ್. ಈ ಕಡೆ ನೀವು ಡ್ರ್ಯಾಗ್ ಮಾಡೋದು ಯಾವುದು? ಎಕ್ಸ್ಟರ್ನಲ್ ಫೋರ್ಸ್. ಸೊ ದೇ ಆರ್ ವಾಟ್? ದೇ ಆರ್ ಅಪೋಸಿಟ್ ಬಟ್ ದೇ ಆರ್ ಈಕ್ವಲ್. ಎಷ್ಟು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿರ್ತೀರಿ ಅಷ್ಟು ರೀಸ್ಟೋರಿಂಗ್ ಫೋರ್ಸ್ ಡೆವಲಪ್ ಆಗ್ತೈತಿ. ಬಟ್ ದೇ ಆರ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಈ ಕಡೆ ನೀವು ಡ್ರ್ಯಾಗ್ ಮಾಡೋದು ಎಕ್ಸ್ಟರ್ನಲ್ ಫೋರ್ಸ್, ಈ ಕಡೆ ಅದು ಮೂವ್ ಆಗೋದು ರೀಸ್ಟೋರಿಂಗ್ ಫೋರ್ಸ್. and brings the body to its original position
ವೆನ್ ದ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ರಿಮೂವ್ಡ್. ಎಕ್ಸ್ಟರ್ನಲ್ ಫೋರ್ಸ್ ರಿಮೂವ್ ಮಾಡಿದ ಕೂಡಲೇ ಏನಾಗ್ತೈತಿ ಅಂದ್ರೆ ನೀವೇನೀಗ ಒಂದು ಬಾಡಿಯನ್ನು ಡ್ರ್ಯಾಗ್ ಮಾಡಿ ಹಿಡಿದು ಇಟ್ಕೊಂಡಿರಿ, ಆ ನೀವು ಬಾಡಿ ಡ್ರ್ಯಾಗ್ ಮಾಡಿದ್ದನ್ನು ಬಿಟ್ಬಿಡ್ರಿ, ಅಂದರೆ ಏನು ಮಾಡಿರಿ ನೀವು ಎಕ್ಸ್ಟರ್ನಲ್ ಫೋರ್ಸನ್ನು ರಿಮೂವ್ ಮಾಡಿರಿ, ಆವಾಗ ಆಟೋಮೆಟಿಕಲಿ ಏನಾಗ್ತೈತಿ ಬಾಡಿ ತನ್ನ ಒರಿಜಿನಲ್ ಪೊಸಿಷನ್ಗೆ ಹೋಗ್ತೈತಿ. ದ್ಯಾಟ್ ಈಸ್ ಡ್ಯೂ ಟು ವಾಟ್, ವಿಚ್ ಫೋರ್ಸ್? ದ್ಯಾಟ್ ಈಸ್ ಡ್ಯೂ ಟು ದಿ ರಿಸ್ಟೋರಿಂಗ್ ಫೋರ್ಸ್. So that we can say like this, F external is proportional to x. X means what? Displacement. ಎಷ್ಟು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡ್ತೀವಿ ಅಷ್ಟು ಡಿಸ್ಪ್ಲೇಸ್ಮೆಂಟ್ ಆಗ್ತೈತಿ. ಎಫ್ ಎಕ್ಸ್ಟರ್ನಲ್, ಬಟ್ ಎಫ್ ಎಕ್ಸ್ಟರ್ನಲ್ ದಟ್ ಈಸ್ ಅಪೋಸಿಟ್ ಟು ದಿ ರಿಸ್ಟೋರಿಂಗ್ ಫೋರ್ಸ್, ಬಿಕಾಸ್ ಎಫ್ ಎಕ್ಸ್ಟರ್ನಲ್ ಈಸ್ ಅಪೋಸಿಟ್ ಟು ದಿ ರಿಸ್ಟೋರಿಂಗ್ ಫೋರ್ಸ್ ಅನ್ನೋದು ಗೊತ್ತಾಗಿದೆ. ಅದಕ್ಕೆ ಈ ಎಕ್ಸ್ಪ್ರೆಷನ್ ಬರ್ತಾರು, ಮೈನಸ್ ಎಫ್ ಮೀನ್ಸ್ ವಾಟ್? ದೇ ಆರ್ ಅಪೋಸಿಟ್. ಸೊ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೈನಸ್ ಎಕ್ಸ್. ದಟ್ ಈಸ್ ಆಲ್ಸೋ we can understand by this diagram, that is ಇಲ್ಲಿ ಡಿಸ್ಪ್ಲೇಸ್ಮೆಂಟಿಗೂ ಮತ್ತು ರಿಸ್ಟೋರಿಂಗ್ ಫೋರ್ಸಿಗೂ ಡೈರೆಕ್ಷನ್ ಏನೈತ್ರಿ? ಅಪೋಸಿಟ್ ಐತಿ. ನೀವು ಈ ಕಡೆ ಡಿಸ್ಪ್ಲೇಸ್ಮೆಂಟ್ ಅಂತ ಕನ್ಸಿಡರ್ ಮಾಡಿದ್ರಿ, ಬಟ್ ರಿಸ್ಟೋರಿಂಗ್ ಫೋರ್ಸ್ ಈ ಕಡೆ ಇರ್ತೈತಿ. ಸೊ ವಿ ಕ್ಯಾನ್ ಸೇ ಲೈಕ್ ದಿಸ್ ರಿಸ್ಟೋರಿಂಗ್ ಫೋರ್ಸ್ ಆ್ಯಂಡ್ ದ ಡಿಸ್ಪ್ಲೇಸ್ಮೆಂಟ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಸೊ ವಿ ಕ್ಯಾನ್ ರೈಟ್ ಲೈಕ್ ದಿಸ್. ಇಲ್ಲಿ ಎಫ್ ಬದಲು ಏನು ಬರೆದ್ರಿ? ಮೈನಸ್ ಎಕ್ಸ್ ಅಂತ ಬರೆದ್ರಿ. ಇಲ್ಲಿ ಪ್ರಪೋರ್ಷನಾಲಿಟಿಯನ್ನು ತೆಗೆದು ಒಂದು ಕಾನ್ಸ್ಟಂಟನ್ನು ಹಾಕಿದ್ವಿ, ದಟ್ ಈಸ್ ಕೆ. So that we can write F is equals to minus kx, where k is called as spring constant and the k is ratio of the restoring force divided by displacement. K is equals to F divided by x. Force constant is the restoring force per unit displacement. That is only this expression they says. The force constant is restoring force per unit displacement. SI unit of the force constant is Newton per meter. SI unit of force is what? Newton. SI unit of displacement is meter. So that SI unit of spring constant is, or force constant is, Newton per meter. And the dimensional formula is, you already know the dimensional formula for force, that is force is defined as mass into acceleration, so that m l t raised to minus 2 divided by displacement is nothing but a kind of a length, so that in the denominator we have L. So this L and the L get cancels. We can write like this, m L raised to 0 and t raised to minus 2, which is the dimensional formula for force constant K. So that the force law statement is like this: the restoring force is directly proportional to the displacement of the body or the system and is directed opposite to the displacement of the body. ಮೀನ್ಸ್ ಈ ಬಾಡಿ ಎಷ್ಟು ಈ ಕಡೆ ಡಿಸ್ಪ್ಲೇಸ್ಮೆಂಟ್ ಆಗಿರ್ತೈತಿ ಅಷ್ಟು ಸೇಮ್ ಕೈಂಡ್ ಆಫ್ ಫೋರ್ಸ್ ಈ ಕಡೆ ಡೆವಲಪ್ ಆಗ್ತೈತಿ. ಅದೇನದಾವು ಅಂದ್ರೆ ಅವೆರಡು ಪ್ರಪೋರ್ಷನಲ್ ಇದ್ರೂ ಏನದಾವು? ಅಪೋಸಿಟ್ ಅದಾವು. ದಟ್ ಈಸ್ ವಾಟ್ ದ ಸ್ಟೇಟ್ಮೆಂಟ್ ಸೇಸ್. ಎನರ್ಜಿ ಇನ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಲೆಟ್ ಅಸ್ ಫೈಂಡ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಇನ್ ದಿ ಸಿಂಪಲ್ ಹಾರ್ಮೋನಿಕ್ ಮೋಷನ್. A particle executing simple harmonic motion possesses both potential energy and kinetic energy. ಸೊ ನಾವು ಎನರ್ಜಿ ಅಂದರೆ ಟೋಟಲ್ ಎನರ್ಜಿ ಅಂದರೆ ಹೆಂಗೆ ಡಿಫೈನ್ ಮಾಡ್ತೀವಿ ರೀ? ಸಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿ ಅಂತ ಡಿಫೈನ್ ಮಾಡ್ತೀವಿ. ಈ ಒಂದು ಪಾರ್ಟಿಕಲ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಒಳಗೆ ಇತ್ತು ಅಂದ್ರೆ ಅದಕ್ಕೂ ಏನಿರ್ತೈತಿ ಅಂದರೆ ಎರಡು ಎನರ್ಜಿ ಇರ್ತಾವೆ. ಒಂದು ಎನರ್ಜಿ ಯಾವುದು? ಪೊಟೆನ್ಷಿಯಲ್ ಎನರ್ಜಿ. ಮತ್ತೊಂದು ಎನರ್ಜಿ ಯಾವುದು? ಕೈನೆಟಿಕ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು? ದ ಎನರ್ಜಿ ದಟ್ ಈಸ್ ಡ್ಯೂ ಟು ದಿ ಪೊಸಿಷನ್ ಆಫ್ ದ ಬಾಡಿ. ಕೈನೆಟಿಕ್ ಎನರ್ಜಿ ಈಸ್ ಡ್ಯೂ ಟು ಇಟ್ಸ್ ಮೋಷನ್. ಸೊ ದ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ವರ್ಕ್ ಡನ್ ಟು ಡಿಸ್ಪ್ಲೇಸ್ ದ ಪಾರ್ಟಿಕಲ್. ಇಲ್ಲಿ ನಾವು ಪೊಟೆನ್ಷಿಯಲ್ ಎನರ್ಜಿ ಹೆಂಗೆ ಡಿಫೈನ್ ಮಾಡ್ತೀವಿ ಅಂದ್ರೆ, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗಬೇಕು ಅಂದ್ರೆ ಒಂದು ಪಾರ್ಟಿಕಲ್ ಟು ಆ್ಯಂಡ್ ಫ್ರೋ ಡೈರೆಕ್ಷನ್ ಒಳಗೆ ಮೂವ್ ಆಗಬೇಕು. ಸೊ ಒಂದು ಬಾಡಿಯನ್ನು ನೀವು ಡಿಸ್ಪ್ಲೇಸ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಡೂ ಸಮ್ ವರ್ಕ್ ದೇರ್. ದ್ಯಾಟ್ ವರ್ಕ್ ಈಸ್ ಕಾಲ್ಡ್ ಆ್ಯಸ್ ಪೊಟೆನ್ಷಿಯಲ್ ಎನರ್ಜಿ. The work done will store as what? Energy. At mean position, displacement is 0. Hence, potential energy is also 0. ಫಸ್ಟ್ ಏನು ಮಾಡಿರಿ? ಮೀನ್ ಪೊಸಿಷನನ್ನು ಕನ್ಸಿಡರ್ ಮಾಡಿರಿ. ಮೀನ್ ಪೊಸಿಷನ್ ಒಳಗೆ ಬಾಡಿ ಡಿಸ್ಪ್ಲೇಸ್ ಆಗ್ತೈತಿ? ನೋ, ಬಾಡಿ ಈಸ್ ಆಟ್ ರೆಸ್ಟ್. ಸೊ ಬಾಡಿ ರೆಸ್ಟ್ ಒಳಗೆ ಐತಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಏನಾಯಿತು? 0 ಆಯಿತು. ನೀವೇನು ವರ್ಕನ್ನು ಮಾಡಿಲ್ಲ. ಸೊ ದ್ಯಾಟ್ ಪೊಟೆನ್ಷಿಯಲ್ ಎನರ್ಜಿ ಆಟ್ ಮೀನ್ ಪೊಸಿಷನ್ ವಿಲ್ ಬಿ ವಾಟ್? 0. ಹಿಯರ್ ಯು ಅಬ್ಸರ್ವ್ ಹಿಯರ್, ಪೊಟೆನ್ಷಿಯಲ್ ಎನರ್ಜಿ ಆಟ್ ಮೀನ್ ಪೊಸಿಷನ್ ವಿಲ್ ಬಿ 0. So it is about the potential energy. Then come to kinetic energy. Kinetic energy is due to motion of the particle at mean position. Velocity of the particle is maximum and hence kinetic energy is maximum. ಇಲ್ಲಿ ಏನಾಗ್ತೈತಿ ಅಂದ್ರೆ ಒಂದು ಬಾಡಿಯನ್ನು ನೀವು ಇದು ಮೀನ್ ಪೊಸಿಷನ್ ಒಳಗೆ ರೆಸ್ಟ್ ಒಳಗೆ ಇರ್ತೈತಿ, ಅದನ್ನು ತಂದು ಇಲ್ಲಿ ಇಡ್ತೀರಿ. ಇದಕ್ಕೇನಂತೀವಿ ನಾವು? ಎಕ್ಸ್ಟ್ರೀಮ್ ಪೊಸಿಷನ್. ಇಲ್ಲಿ ತಂದು ಬಾಡಿ ಬಿಟ್ಬಿಟ್ರಿ ಅಂದರೆ ಇಲ್ಲಿ ಬಂದಾಗ ಬಾಡಿದು ಸ್ಪೀಡ್ ಆರ್ ವೆಲಾಸಿಟಿ ಇಲ್ಲಿ ಹೆಚ್ಚಿರ್ತೈತಿ, ರೈಟ್? ಇಲ್ಲಿ ವೆಲಾಸಿಟಿ ಹೆಚ್ಚಿರ್ತೈತಿ. ಕೈನೆಟಿಕ್ ಎನರ್ಜಿ ಅಂದರೆ ಏನು?
that is the energy due to the motion of the particle or motion of the body. ಇಲ್ಲಿ ಪಾರ್ಟಿಕಲ್ದು ವೆಲಾಸಿಟಿ ಆರ್ ಸ್ಪೀಡ್ ಹೆಚ್ಚೈತಿ ಅಂದ್ರೆ ಅದರದ್ದು ಮೋಷನ್ನ ಕನ್ಸಿಡರ್ ಮಾಡಿದ್ರೆ ಕೈನೆಟಿಕ್ ಎನರ್ಜಿ ಏನಾಗ್ತೈತಿ ದ್ಯಾಟ್ ವಿಲ್ ಆಲ್ಸೋ ಬಿ increased. So that kinetic energy of the body is maximum at which position? That is mean position, and potential energy is zero at the mean position. And at extreme position potential energy is maximum. ಎಕ್ಸ್ಟ್ರೀಮ್ ಪೊಸಿಷನ್ ಒಳಗೆ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಇರ್ತೈತಿ. ಬಿಕಾಸ್ ಇಲ್ಲಿ ರೆಸ್ಟ್ ಒಳಗಿರೋ ಬಾಡಿಯನ್ನು ನೀವು ಡಿಸ್ಪ್ಲೇಸ್ ಮಾಡಿ ಇಲ್ಲಿ ತಂದು ಇಟ್ಟಿರಿ ಅಂದ್ರೆ ಯು ಹ್ಯಾವ್ ಡನ್ ಸಮ್ ವರ್ಕ್. ಎಕ್ಸ್ಟ್ರೀಮ್ ಪೊಸಿಷನ್ ಒಳಗೆ ತಂದು ಒಂದು ಬಾಡಿ ಇಟ್ಟಿರಿ ಅಂದ್ರೆ ಯು ಹ್ಯಾವ್ ಡನ್ ಸಮ್ ವರ್ಕ್. ಸೊ ದಟ್ ಎಟ್ ಎಕ್ಸ್ಟ್ರೀಮ್ ಪೊಸಿಷನ್ ಹಿಯರ್ ಇಲ್ಲಿ ಏನಿರ್ತೈತಿ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಇರ್ತೈತಿ, ಕೈನೆಟಿಕ್ ಎನರ್ಜಿ ಮಿನಿಮಮ್ ಇರ್ತೈತಿ. ಬಟ್ ಅಟ್ ದ ಮೀನ್ ಪೊಸಿಷನ್ ಪೊಟೆನ್ಷಿಯಲ್ ಎನರ್ಜಿ ಮಿನಿಮಮ್ ಇರ್ತೈತಿ, ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇರ್ತೈತಿ. ಬಿಕಾಸ್ ಇಲ್ಲಿಂದ ಒಂದು ಬಾಡಿ ಬಿಟ್ಬಿಡ್ರಿ, ಸೊ ದಟ್ ವಿಲ್ ಮೂವ್ ಡೈರೆಕ್ಟ್ಲಿ ಲೈಕ್ ದಿಸ್ ಟು ಆ್ಯಂಡ್ ಫ್ರೋ. ಸೊ ದ ಬಾಡೀಸ್ velocity will be maximum at the mean position. And so that energy is what? Kinetic energy plus potential energy. To derive the expression, let us consider a condition here. There is a body and here we have three points called as 0, P and Q. X is nothing but displacement. Potential energy. First let us derive the expression for potential energy. Potential energy, to derive that, consider a particle of mass m executing simple harmonic motion along a straight line. ಒಂದು ಪಾರ್ಟಿಕಲ್ ಏನಾಗತೈತಿ ಅಲಾಂಗ್ ಅ ಸ್ಟ್ರೇಟ್ ಲೈನ್ ಟು ಆ್ಯಂಡ್ ಫ್ರೋ ಮೂವ್ ಆಗತೈತಿ ಅಂತ ಕನ್ಸಿಡರ್ ಮಾಡಿವಿ. ಲೆಟ್ ದ ಪಾರ್ಟಿಕಲ್ ಈಸ್ ಡಿಸ್ಪ್ಲೇಸ್ಡ್ ಥ್ರೂ ಅ ಡಿಸ್ಟನ್ಸ್ ಎಕ್ಸ್ ಫ್ರಾಮ್ ದಿ ಮೀನ್ ಪೊಸಿಷನ್ ಓ ಟು ಪೊಸಿಷನ್ ಪಿ. ಸೊ ಇಲ್ಲಿಂದ ಈ ಡಯಾಗ್ರಾಮ್ ಒಳಗೆ ನೋಡ್ರಿ, ಇಲ್ಲಿಂದ ಇಷ್ಟು ಡಿಸ್ಟೆನ್ಸ್ ಅದು ಮೂವ್ ಆಗೈತಿ. ಓದಿಂದ ಪಿ ಪಾಯಿಂಟಿಗೆ ಬಂದೈತಿ. ಎಷ್ಟು ಡಿಸ್ಟೆನ್ಸ್ ಆಗೈತಿ ರೀ? ಎಕ್ಸ್ ಡಿಸ್ಟೆನ್ಸ್ ಮೂವ್ ಆಗೈತಿ. ದ ಎಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ ಆಟ್ ಪಿ ಈಸ್ ಗಿವನ್ ಬೈ ಎ ಈಸ್ ಈಕ್ವಲ್ಸ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್ ಆ್ಯಂಡ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಮೀನ್ ಪೊಸಿಷನ್. Restoring force acting on the particle is given by F is equals to mass into acceleration. We know that force is equals to mass into acceleration. M is mass of the body. Acceleration is what? Acceleration equal to minus omega square x. How this expression came? This is because of this expression, that is acceleration. In the properties of the simple harmonic motion we have derived this one. Acceleration of a simple harmonic motion is given by a is equals to minus omega square y, where y is displacement. But in this case the displacement is what? How much? The displacement is x. So that here acceleration is minus omega square x. M is mass of the body, a is acceleration. This is equation 2. Let particle is displaced through a distance dx. ಪಿ ದಿಂದ ಮತ್ತು ಕ್ಯೂ ಪಾಯಿಂಟಿಗೆ ಏನಾಗೈತಿ, ಪಾರ್ಟಿಕಲ್ ಮತ್ತೊಂದು ಸ್ವಲ್ಪ ಡಿಸ್ಟೆನ್ಸ್, ಸ್ಮಾಲ್ ಡಿಸ್ಟೆನ್ಸ್ ಡಿ ಎಕ್ಸ್ ಅನ್ನು ಮೂವ್ ಆಗೈತಿ ಅಗೇನ್ಸ್ಟ್ ದ ಫೋರ್ಸ್ ಎಫ್. ಸೊ ದಟ್ ವರ್ಕ್ ಡನ್ ಆನ್ ದ ಪಾರ್ಟಿಕಲ್ ಈಸ್ ಗಿವನ್ ಬೈ ವರ್ಕ್ ಡನ್ ಈಸ್ ವಾಟ್? ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಡಬ್ಲ್ಯೂ ಈಸ್ ಎಫ್ ಇಂಟು ಎಕ್ಸ್ ಅಂತ ಆಲ್ರೆಡಿ ನೀವು ಕಲ್ತೀರಿ. ಇಲ್ಲೇನಾಗೈತಿ ಅಂದ್ರೆ ಸ್ಮಾಲ್ ಡಿಸ್ಟೆನ್ಸ್ ಮೂವ್ ಆಗಿರೋದ್ರಿಂದ ನಾವೇನು ಕನ್ಸಿಡರ್ ಮಾಡ್ತೀವಿ? ಸ್ಮಾಲ್ ವರ್ಕ್ ಡನನ್ನು ಕನ್ಸಿಡರ್ ಮಾಡ್ತೀವಿ. ದಟ್ ಸ್ಮಾಲ್ ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ವೇರ್ ಎಫ್ ಈಸ್ ವಾಟ್? ವಿ ಹ್ಯಾವ್ ಟು ಕನ್ಸಿಡರ್ ಟೂ ಕಾಂಪೊನೆಂಟ್ ಆಫ್ ದ ಫೋರ್ಸ್, ಬಟ್ ಆ್ಯಸ್ ವಿ ಆರ್ ಕನ್ಸಿಡರಿಂಗ್ ಹಿಯರ್ ಕಾಸ್ ಥೀಟಾ ಕಾಂಪೊನೆಂಟ್. ಎಫ್ದು ಎರಡು ಕಾಂಪೊನೆಂಟ್ ಇರ್ತಾವೆ. ಇಲ್ಲಿ ಯಾವ ಕಂಪೋನೆಂಟನ್ನು ಯೂಸ್ ಮಾಡಬೇಕು? ನಾವು ಕಾಸ್ ಥೀಟಾ ಕಾಂಪೊನೆಂಟನ್ನು ಯೂಸ್ ಮಾಡಬೇಕು. ಎಫ್ ಕಾಸ್ ಥೀಟಾ ಇಂಟು ಡಿ ಎಕ್ಸ್. ಎಫ್ ಡಿ ಎಕ್ಸ್ ಇಂಟು ಕಾಸ್ ಆಫ್ ಆ್ಯಂಗಲ್ ಏನೈತೆ ನೋಡ್ರಿ ಇಲ್ಲಿ, ಆ್ಯಂಗಲ್ ಬಿಟ್ವೀನ್ ದ ಫೋರ್ಸ್ ಆ್ಯಂಡ್ ದ ಡಿಸ್ಪ್ಲೇಸ್ಮೆಂಟ್. ಸೊ ಹಿಯರ್ ಇನ್ ದ ಡಯಾಗ್ರಾಮ್ ಅಬ್ಸರ್ವ್ ದ್ಯಾಟ್ ಡಿಸ್ಪ್ಲೇಸ್ಮೆಂಟ್ ಈಸ್ ಅಗೇನ್ಸ್ಟ್ ದ ಫೋರ್ಸ್. ಫೋರ್ಸಿಗೆ ಅಗೇನ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಆಗತೈತಿ. ಸೊ ಫೋರ್ಸ್ ಈಸ್ ಇನ್ ದಿಸ್ ಡೈರೆಕ್ಷನ್, ಡಿಸ್ಪ್ಲೇಸ್ಮೆಂಟ್ ಈಸ್ ಇನ್ ದಿಸ್ ಡೈರೆಕ್ಷನ್. ಸೊ ದ ಆ್ಯಂಗಲ್ ಬಿಟ್ವೀನ್ ಫೋರ್ಸ್ ಆ್ಯಂಡ್ ದ ಡಿಸ್ಪ್ಲೇಸ್ಮೆಂಟ್ ಈಸ್ ದಿಸ್ ಒನ್, 180 ಡಿಗ್ರಿ. ಸೊ ಕಾಸ್ 180 ಅಂದರೆ ಏನಾಗ್ತೈತೆ ರೀ? ವ್ಯಾಲ್ಯೂ -1. ಸೊ ಸ್ಮಾಲ್ ವರ್ಕ್ ಡನ್ ಈಸ್ ಮೈನಸ್ ಎಫ್ ಇಂಟು ಡಿ ಎಕ್ಸ್. ಕಾಸ್ 180 ಅಂದರೆ ಏನಾಯಿತು? -1 ಆಯಿತು. ಯೂಸಿಂಗ್ ಇಕ್ವೇಷನ್ 2 ವಿ ಗೆಟ್, ಇನ್ ದ ಇಕ್ವೇಷನ್ 2 ವಿ ಗೆಟ್ ದ ಸ್ಮಾಲ್ ವರ್ಕ್ ಡನ್ ಎಮ್ ಒಮೆಗಾ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್, ಬಿಕಾಸ್ ದ ವ್ಯಾಲ್ಯೂ ಆಫ್ ಫೋರ್ಸ್ ಈಸ್ ಹಿಯರ್
ಎಮ್ ಒಮೆಗಾ ಸ್ಕ್ವೇರ್ ಎಕ್ಸ್. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ನಮಗೇನು ಸಿಕ್ತು? ಸ್ಮಾಲ್ ವರ್ಕ್ ಡನ್ ಸಿಕ್ತು. ಟೋಟಲ್ ವರ್ಕ್ ಡನ್ ಟು ಡಿಸ್ಪ್ಲೇಸ್ ದ ಪಾರ್ಟಿಕಲ್ ಫ್ರಾಮ್ ದ ಮೀನ್ ಪೊಸಿಷನ್ O ಟು ಪಾಯಿಂಟ್ P ವೇರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಎಕ್ಸ್. ಈಗ ನೀವು ಸ್ಮಾಲ್ ವರ್ಕ್ ಡನ್ನನ್ನು ಕನ್ಸಿಡರ್ ಮಾಡಿದ್ದೀರಿ, ದ್ಯಾಟ್ ಈಸ್ DW. ಈಗ ಟೋಟಲ್ ವರ್ಕ್ ಡನ್ 0ದಿಂದ ಎಕ್ಸ್ ಡಿಸ್ಟೆನ್ಸ್ ಮೂವ್ ಆಗಬೇಕು ಅಂದರೆ ಏನು ಮಾಡಬೇಕು ನಾವು? ಸ್ಮಾಲ್ ವರ್ಕ್ ಡನ್ನನ್ನು ಇಂಟಿಗ್ರೇಷನ್ ಮಾಡಬೇಕು ಎರಡೂ ಸೈಡ್. ಆನ್ ದ ಬೋತ್ ಸೈಡ್ we have to integrate this equation 2. So when you integrate this equation 3, it is 3. When you integrate this capital W, the integration of dW is capital W. Capital W is equals to integration of dW from 0 to x. Range is from 0 to x. 0 to x m omega square x dx. Here m and the omega square are constant. So write outside m omega square outside, 0 to x x dx. What is the integration of x? Integration of x is x square by 2. It is because of x raised to, if it doesn't have any power, it is understood that it is 1, x raised to 1. Then the formula is, for x raised to n, formula is x raised to n plus 1 divided by n plus 1. So x raised to 1 plus 1 by 1 plus 1, that is x square by 2. And the limit are 0 to x, upper limit minus lower limit. So the total work done is 1 by 2 m omega square x square. This work done will store as what? Will store as potential energy, because we have defined the potential energy in simple harmonic motion as it is the work done to displace the body. This work done will store as a potential energy. So potential energy expression is nothing but work done is equals to half m omega square x square, which is equation 4. Now let us calculate about the kinetic energy. Kinetic energy means the kinetic energy of the particle executing simple harmonic motion at any instant is given by half m v square. Half m v square ಯಾಕ್ರಿ? kinetic energy expression ನಮಗೆ ಗೊತ್ತೈತಿ. But velocity of the particle executing simple harmonic motion at p is given by velocity v is equals to omega under root of r square minus x square, where r is amplitude of the particle. Therefore kinetic energy is equals to 1 by 2 m. In the place of v, write this value. V square is there, so that square this omega square r square minus x square, which is equation 5. Substituting the value of equation 4 and 5 in the equation of energy, we get this is potential energy plus kinetic energy. Now multiply this bracket, half m omega square r square minus half m omega square x square. This minus and this plus get cancels. This is potential energy plus equation 5 is kinetic energy. Kinetic energy ಹೆಂಗೆ ಬಂತ್ರಿ? ವೆಲಾಸಿಟಿ ವ್ಯಾಲ್ಯೂನ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಈ ವೆಲಾಸಿಟಿ ಆಲ್ರೆಡಿ ನಿಮಗೆ ಗೊತ್ತೈತಿ, ಎಲ್ಲಿಂದ ಬಂತಿದ್ದ ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ ಅಂತ ಫೈಂಡ್ ಮಾಡಿದ್ರಿ. ಇನ್ ದಿ ಪ್ರಾಪರ್ಟೀಸ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ದಿಸ್ ಎಕ್ಸ್ಪ್ರೆಷನ್ ವಿ ಹ್ಯಾವ್ ಡಿರೈವ್ಡ್. ಸೊ ಅದನ್ನ ಇಲ್ಲಿ ಡೈರೆಕ್ಟ್ ಹಾಕೋದು. ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಟೋಟಲ್ ಎನರ್ಜಿ ಸಿಕ್ತು. ಇಲ್ಲೇನು ಮಾಡೋದು? ಬ್ರಾಕೆಟ್ ಮಲ್ಟಿಪ್ಲೈ ಮಾಡಿರಿ. ಮೈನಸ್ ಐತಿಲ್ಲಿ, ಈ ಮೈನಸ್ ಮತ್ತು ಈ ಪ್ಲಸ್ ಕ್ಯಾನ್ಸಲ್ ಆಯಿತು. ರಿಮೈನಿಂಗ್ ಈಸ್ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಆರ್ ಸ್ಕ್ವೇರ್. ದಿಸ್ ಈಸ್ ಈಕ್ವೇಷನ್ 6. ಬಟ್ ಇನ್ ದ ಪ್ಲೇಸ್ ಆಫ್ ಒಮೆಗಾ ವಿ ಕ್ಯಾನ್ ರೈಟ್ 2 ಪೈ ಬೈ ಟಿ. ಈ ರಿಲೇಷನು ಆಲ್ರೆಡಿ ಗೊತ್ತೈತೆ ನಿಮಗೆ. 1 ಬೈ ಟಿ ಈಸ್ ವಾಟ್? ಫ್ರೀಕ್ವೆನ್ಸಿ ನ್ಯೂ. ಒಮೆಗಾ ಇಸ್ ಈಕ್ವಲ್ಸ್ ಟು 2 ಪೈ ನ್ಯೂ ಅಂತಲೂ ಬರಿಬೋದು, ಬಿಕಾಸ್ 1 by t is frequency. Frequency is reciprocal of the time period. Therefore energy E is equals to half m. In the place of omega write 2 pi nu square into r square. So ಇದನ್ನು ಸ್ಕ್ವೇರ್ ಮಾಡಿದರೆ ಏನಾಯ್ತು ರೀ? 2 square is 4, pi square is pi square, nu square is nu square. That is what m 4 pi square nu square r square. 2 ones are 2, 2s are. So the energy is equals to, energy E is equals to 2 pi square m nu square r square, which is equation 7. Energy of the particle executing